ಎಚ್ ಎನ್ ವ್ಯಾಲಿ, ಕೆ ಸಿ ವ್ಯಾಲಿಯಲ್ಲಿ ಇವತ್ತು ಕೆರೆಗಳಿಗೆ ನೀರು ತುಂಬಿಸ್ತಾ ಇರ್ತಕ್ಕಂಥದ್ದು ಏನು ಅಂತರ್ಜಲ ಮಟ್ಟ ಏರಿಸಬೇಕು ಅಂತ ಮಾಡ್ತಕ್ಕಂಥ ಏನು ಕೆಲಸ ಇದೆ. ಬೆಂಗಳೂರಲ್ಲಿರ್ತಕ್ಕಂಥ ನೀರು ಯಾವುದು? ಈ ನೀರು ಹಾಸ್ಪಿಟಲ್ಗಳಲ್ಲಿ ಬರ್ತಕ್ಕಂಥ ತ್ಯಾಜ್ಯಗಳನ್ನ, ಕೈಗಾರಿಕೆಗಳಲ್ಲಿ ಬರ್ತಕ್ಕಂಥ ಕೆಮಿಕಲ್ಸ್ನ, ಎಲ್ಲ ಕೊಳಚೆ ನೀರನ್ನ ಇವತ್ತು ಶುದ್ಧೀಕರಣ ಮಾಡ್ತಕ್ಕಂಥ ಕೆಲಸ ಮಾಡಿದ್ದಿದ್ರೆ ಇಲ್ಲಿರ್ತಕ್ಕಂಥ ಯಾವ ಸಮಸ್ಯೆನೂ ಇರ್ತಾ ಇರಲಿಲ್ಲ. ಸಾಕಷ್ಟು ಇವತ್ತು ರೈತರು ಹೋರಾಟ ಮಾಡ್ತಾಯಿದ್ರು, ನೀರಾವರಿ ಹೋರಾಟ ಮಾಡಿದ್ರು. ಈ ನೀರಾವರಿ ಹೋರಾಟ ಯಾವತ್ತಿಂದ ನಡೀತಾ ಇದೆ? 5 ದಶಕದಿಂದ ನಡೀತಾ ಇದೆ, ಇವತ್ತಲ್ಲ. 1974ರಲ್ಲಿ ಶುರುವಾಗಿದೆ. ಇವತ್ತು ಬೈರಾರೆಡ್ಡಿಯವರು ಶುರು ಮಾಡಿರ್ತಕ್ಕಂಥದ್ದು 50 ವರ್ಷ ಆಗೋಗಿದೆ. ಶಾಶ್ವತ ನೀರಾವರಿ ಹೋರಾಟ ಮಾಡ್ತಕ್ಕಂಥದ್ದನ್ನು ಇವತ್ತು ಏನು ತರಾತುರಿಯಲ್ಲಿ ಎತ್ತಿನ ಹೊಳೆ ಲೇಟ್ ಆಗ್ತಾಯಿದೆ ಅಂತೇಳಿ ಎಚ್ ಎನ್ ವ್ಯಾಲಿ, ಕೆ ಸಿ ವ್ಯಾಲಿ ತಂದಿದ್ದಾರೆ, ಒಳ್ಳೇದಿದೆ. ಆದರೆ 3ನೇ ಹಂತ ಶುದ್ಧೀಕರಣ ಕೇಳಿ ಸಾಕಾಗಿದೆ. ಈಗ ಯಾಕೆ ಗೊತ್ತಾಗ್ತಲ್ಲ? ಇವತ್ತು ಕಾಂಗ್ರೆಸ್ಸಲ್ಲಿ ಸಿದ್ದರಾಮಯ್ಯ ಇರ್ಬೋದು, ಉಪಮುಖ್ಯಮಂತ್ರಿಗಳಿರ್ಬೋದು, ಅವ್ರ ಮನೆಗೆ ಹೋಗ್ತಕ್ಕಂಥ ತರಕಾರಿ ಕೂಡ ಈ ಚಿಕ್ಕಬಳ್ಳಾಪುರ, ಕೋಲಾರ ಈ ಭಾಗದಲ್ಲಿ ಬೆಳೀತಕ್ಕಂಥದ್ದು. ಅವರು ತಿಂತಾ ಇರೋದು ಕೂಡ ಅವ್ರ ಆರೋಗ್ಯ ಕೂಡ, ಅವ್ರ ಮಕ್ಕಳ ಆರೋಗ್ಯ ಕೂಡ ಕೆಡ್ತದೆ. ಬರೀ ಇಲ್ಲಿರ್ತಕ್ಕಂಥ ರೈತರ ಸಮಸ್ಯೆ ಒಂದೇ ಅಲ್ಲ. ಬೆಂಗಳೂರಲ್ಲಿ, ಚೆನ್ನೈಯಲ್ಲಿ, ಹೈದ್ರಾಬಾದಲ್ಲಿ ಇವತ್ತಿಲ್ಲಿಂದ ತರಕಾರಿ ಹೋಗ್ತಾ ಇದೆ. ಇದರಲ್ಲೇನೋ ಮುಂಬರುವ ದಿನಗಳಲ್ಲಿ ಕೋಲಾರ, ಚಿಕ್ಕಬಳ್ಳಾಪುರ, ಗ್ರಾಮಾಂತರ ಜಿಲ್ಲೆಗಳ ತರಕಾರಿನ ಬಳಸಬಾರ್ದು ಅಂತಾದರೆ ರೈತರೆಲ್ಲ ಮತ್ತೆ ಏನಾಗಬೇಕು? ಬದುಕೋಕ್ಕಾಗತ್ತಾ? ಗೊತ್ತಿಲ್ಲ ಏನಾಗುತ್ತೆ ಅಂತೇಳಿ. ಎಷ್ಟೊಂದು ಪತ್ರಿಕಾ ಗೋಷ್ಠಿಗಳು ಮಾಡಿ ಪತ್ರಿಕೆಗಳು ಕೂಡ ಬರೆದಿದ್ದಾರೆ. ನೀವು ಪತ್ರಿಕಾ ಮಿತ್ರರು ಕೂಡ ಸಾಕಷ್ಟು ವಿಷಯ ತಿಳಿಸಿದ್ದಾರೆ ಇದರ ಬಗ್ಗೆ. ಆದ್ರೂ ಇದನ್ನ ಜಾಗೃತಿ ಮೂಡಿಸಿದ್ರೆ ಕೂಡ ಅವ್ರಿಗೆ ಯಾವುದೇ ಲೆಕ್ಕಕ್ಕಿಲ್ದಿರ ಈ ಬಜೆಟಲ್ಲಿ ಕೂಡ ₹1 ಕೂಡ 3ನೇ ಹಂತ ಶುದ್ಧೀಕರಣಕ್ಕೆ ಅವ್ರು ಕೊಟ್ಟಿಲ್ಲ. ಮತ್ತೆ ಬಜೆಟ್ ಬರೋದು ಇನ್ನೊಂದು ವರ್ಷಕ್ಕೆ. ಆದರೆ ಇವತ್ತು ಈ ಸಮಸ್ಯೆಗೆ ಇಮಿಡಿಯೇಟಾಗಿ ಅವರು ಏನಾದ್ರೂ 3ನೇ ಹಂತ ಶುದ್ಧೀಕರಣ ಮಾಡಿಲ್ಲ ಅಂತ ಹೇಳಿದ್ರೆ ಇಡೀ 3 ಜಿಲ್ಲೆ ದೊಡ್ಡ ಮಟ್ಟಕ್ಕೆ ಉಗ್ರ ಹೋರಾಟ ನಡೆಸಬೇಕಾಗತ್ತೆ. ಎಲ್ಲರನ್ನೂ ಸೇರಿಸ್ಕೊಂಡು. ಇದರಲ್ಲಿ ಬರೀ ರೈತರೊಬ್ಬರೇ ಅಲ್ಲ, ಇವತ್ತು ಸಮಸ್ಯೆ ಆಗ್ತಾ ಇರ್ತಕ್ಕಂಥ ಇದರಿಂದ ಬರೀ ರೈತರಿಗೊಬ್ಬರಿಗೆ ಅಲ್ಲ, ಈ ಟೌನಲ್ಲಿ ಇರ್ತಕ್ಕಂಥವರು ಕೂಡ ಇವತ್ತು ಕುಡಿಯೋ ನೀರು ಸಮಸ್ಯೆ ಆಗ್ತಾಯಿದೆ. ಈ ತರಕಾರಿಗಳನ್ನು ತಿಂತಕ್ಕಂಥದ್ದು, ಕಳಿಸ್ತಕ್ಕಂಥದ್ದು ಸಮಸ್ಯೆ ಆಗ್ತಾಯಿದೆ. ಇದರಿಂದ ಆರೋಗ್ಯ ಕೆಡ್ತಾ ಇದೆ. ಜನರಿಗೆ ಬೇಕಾಗಿರ್ತಕ್ಕಂಥ ಜೀವನಕ್ಕೆ ಊಟ ಬೇಕು. ಆದರೆ ಅದೇ ಊಟ ತಿಂದು ವಿಷ ಆಗಿ ಇವತ್ತು ಆರೋಗ್ಯ ಕೆಡ್ತಕ್ಕಂಥದ್ದು ಎಲ್ರಿಗೂ ಆಗುತ್ತೆ. ಹಂಗಾಗಿ ನಮ್ಮ ಕಚೇರಿ ಕೂಡ ಇವತ್ತು ಭಾನುವಾರ ಏನು ಉದ್ಘಾಟನೆನ ಮಾಡಿದಿರ ಮುಂಬರೋ ದಿನಗಳಲ್ಲಿ ಮಾಡಬೇಕಂತ ತೀರ್ಮಾನ ಮಾಡಿದ್ದೀವಿ. ಈ ಹೋರಾಟ ಭಾನುವಾರ ಹೋರಾಟ ಉಗ್ರ ಹೋರಾಟ ಆಗೋಲ್ಲ. ಮಾಡಿದ್ರೂ ಕೂಡ ಸರ್ಕಾರಕ್ಕೆ ಇದು ಚರ್ಮ ಮಂದಾಗಿದೆ. ಎಷ್ಟೇ ಮಳೆ ಸುರಿದ್ರೂ ಏನು ವ್ಯತ್ಯಾಸ ಆಗಲ್ಲ, ಅವ್ರಿಗೂ ಮಸಾಜ್ ಮಾಡ್ದಂಗೆ ಇರುತ್ತೆ. ಹಾಗಾಗಿ 3 ಜಿಲ್ಲೆ ಉಗ್ರ ಹೋರಾಟ ಮಾಡ್ತಕ್ಕಂಥ ಕೆಲಸ ಮಾಡಬೇಕು. ಮುಂದಿನ ದಿನಗಳಲ್ಲಿ ಅವ್ರಿಗೆ ಚುರುಕು ಮುಟ್ಟಿಸ್ಬೇಕು. ಈ ಹೋರಾಟಕ್ಕೆ ಈ ಭಾನುವಾರ ಎಷ್ಟು ಮಟ್ಟಕ್ಕೆ ಆಗುತ್ತೆ ನೋಡಿ. ಮುಂಬರುವ ದಿನಗಳಲ್ಲಿ ಪಕ್ಷಾತೀತವಾಗಿ ನಮ್ಮ ಪಕ್ಷದ ಕಡೆಯಿಂದ ರಾಜ್ಯದಿಂದ, ರಾಷ್ಟ್ರದಿಂದ ಮುಖಂಡರು ಕಟ್ಟಿಸೋ ಕೆಲಸವನ್ನು, ಈ ಒಂದು ಹೋರಾಟವನ್ನು ನಾವು ಮಾಡ್ತೀವಿ. ಈ ಬರ್ತಕ್ಕಂಥ ನೀರಲ್ಲಿ ಇವತ್ತು 2 ಹಂತ ಶುದ್ಧೀಕರಣ ಮಾಡಿ 3ನೇ ಹಂತ ಮಾಡಿಲ್ಲದೆ ಇರತಕ್ಕಂಥ ಆ ಕೆಮಿಕಲ್ಸು, ಇರ್ತಕ್ಕಂಥ ಹೆವಿ ಮೆಟಲ್, ಲೆಡ್ಸು, ಎಷ್ಟೆಲ್ಲ ಕೆಮಿಕಲ್ಸ್ ಇದೆ ಇರ್ತಕ್ಕಂಥದ್ದು ಈಗ ಆಲ್ರೆಡಿ ಸಾಕಷ್ಟು ಇದು ಎತ್ಕೊಂಡು ಹೋಗಿ ಟೆಸ್ಟ್ ಮಾಡಿ ಇವತ್ತು ಹೇಳಾಗಿದೆ. ಈ ಹೋರಾಟಕ್ಕೆ ನಮ್ಮ ಮುಂದಿನ ದಿನಗಳಿಗೆ ಎಲ್ಲರೂ ಸೇರಿಸಿ ಮಾಡ್ತೀವಿ. ನಮ್ಮ ಮುಖಂಡರು ಇವತ್ತು ಎಲ್ಲ ಬಂದಿದ್ದಾರೆ, ಅವ್ರ ಜೊತೆ ಕೂಡ ಚರ್ಚೆ ಮಾಡ್ತೀವಿ. ಈ ಹೋರಾಟ ದೊಡ್ಡ ಮಟ್ಟಿಗೆ ಮಾಡ್ತಾಯಿವಿ ಅಂತೇಳಿ ಈ ಮುಖಾಂತರ ಪತ್ರಿಕಾಗೋಷ್ಠಿಯಲ್ಲಿ ತಾವು ಬಂದಿದ್ದೀರಾ, ತಮಗೆ ಹೇಳಿ ನಮ್ಮ ರಾಜ್ಯದಿಂದ ಮತ್ತು ನಮ್ಮ ಸಂಸದರು ಎಲ್ಲ ಸೇರಿ ಮಾಡ್ತಕ್ಕಂಥ ನಮ್ಮ ಕಾರ್ಯಕರ್ತರು ಎಲ್ಲ ಸೇರಿ ಒಂದು ಕೆಲಸ ಇದನ್ನು ಉದ್ಘಾಟನೆ ಮಾಡಬೇಕಂತ ಒಂದು ನಿಗದಿಯಾಗಿತ್ತು. ಆದರೆ ಇವತ್ತು ಎಲ್ಲದಕ್ಕಿಂತ ತುಂಬ ಇಂಪಾರ್ಟೆಂಟು, ಇವತ್ತು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ, ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆ, ಗ್ರಾಮಾಂತರ ಜಿಲ್ಲೆಗೇನು ಇವತ್ತು ಬೆಂಗಳೂರಿನ ಕೊಳಚೆ ನೀರನ್ನ ಸಂಗ್ರಹ ಮಾಡ್ತಕ್ಕಂಥದ್ದು ಏನು ನಡೀತಾ ಇದೆ, ಇವತ್ತು ಎಲ್ಲ ಕೆರೆಗಳು ತುಂಬಿಸ್ತಕ್ಕಂಥದ್ದು ನಡೀತಾ ಇದೆ. ಶುದ್ಧೀಕರಣ ಬಗ್ಗೆ ಸಾಕಷ್ಟು ವರ್ಷಗಳಿಂದ ಚರ್ಚೆ ಇತ್ತು.
2 ಹಂತ ಮಾತ್ರ ಮಾಡಿ ಕೆರೆಗಳಿಗೆ ತುಂಬಿಸ್ತಾ ಇತ್ತು. ಅದರ ಒಂದು ಏನು 3ನೇ ಹಂತಕ್ಕೆ ಶುದ್ಧೀಕರಣ ಒಂದು ಸಾಕಷ್ಟು ವರ್ಷಗಳಿಂದ ಸಾಕಷ್ಟು ಸಂಘಟನೆಗಳಿಂದ ಎಲ್ಲರೂ ಕೂಡ ಒತ್ತಾಯ ಮಾಡ್ತಾಯಿದ್ರು. ಆದರೆ ಸರ್ಕಾರ ಕಿವಿ ಕೊಡದೆ ಈ ಬಜೆಟಲ್ಲೂ ಕೂಡ ಅದ್ರ ಬಗ್ಗೆ ಚಕಾರ ಎತ್ತಿಲ್ಲ, ಮಾಡ್ತಕ್ಕಂಥ ಇಚ್ಛೆ ಇಲ್ಲ. ಹಂಗಾಗಿ ಏನು ಭಾನುವಾರ ನಮ್ಮ ಚಿಕ್ಕಬಳ್ಳಾಪುರನ ಜಿಲ್ಲೆಯಲ್ಲಿ ಎಲ್ಲನ ಬಂದ್ ಮಾಡಬೇಕು ಅಂತಕ್ಕಂಥ ಏನು ತೀರ್ಮಾನ ಮಾಡಿತ್ತು, ಅದು ಪೂರಕವಾಗಿ ನಮ್ಮ ಕಚೇರಿಯ ಉದ್ಘಾಟನೆಯನ್ನು ಮುಂದೂಡಲಾಗಿದೆ. ತಾವೇನು ಇವತ್ತು ನಮ್ಮ ಕಚೇರಿಗೆ ಮಾಧ್ಯಮ ಮಿತ್ರರೆಲ್ಲ ಬಂದಿದ್ದೀರಿ, ತಮಗೆಲ್ಲರಿಗೂ ಸ್ವಾಗತ, ಧನ್ಯವಾದಗಳು. ಅದೇ ರೀತಿ ನಮ್ಮ BJPಯ ನಮ್ಮ ಎಲ್ಲ ಮಂಡಲದ ಅಧ್ಯಕ್ಷರುಗಳು, ನಮ್ಮ ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ನಮ್ಮ ಮುಖಂಡರು ಏನು ಇವತ್ತು ನಮ್ಮ ಜೊತೆ ಇದ್ದಾರೆ, ಎಲ್ಲರ ಕೂಗು ಒಂದೇನೆ. ಇವತ್ತು ನಾವು ಕೂಡ ಭಾನುವಾರ ದಿವಸ ಏನು ಬಂದ್ ಮಾಡಬೇಕು ಅಂತ ತೀರ್ಮಾನ ಮಾಡ್ತಾ ಇದ್ದಾರೆ, ನಮ್ಮದು ಕೂಡ ಅದಕ್ಕೆ ಸಮ್ಮತ ಇದೆ. ನಾವು ಕೂಡ ಅವ್ರ ಜೊತೆ ವಾಯ್ಸನ್ನು ಬೆಳೆಸ್ತೀವಿ, ಅವ್ರ ಜೊತೆ ಇರ್ತೀವಿ. ಆದರೆ ಮಾಡ್ತಕ್ಕಂಥದ್ದು ಸುಮ್ಮನೆ ಒಂದು ಹೆಸರಿಗಾಗಬಾರ್ದು. ಇವತ್ತು ಬಂದ್ ಮಾಡ್ತಕ್ಕಂಥದ್ದನ್ನ ಯಾಕೆ ಮಾಡಬೇಕು ಅಂತ ಹೇಳಿದ್ರೆ, ಸರ್ಕಾರಕ್ಕೆ ಚುರುಕು ಮುಟ್ಸ್ತಕ್ಕಂಥ ಕೆಲಸ ಮಾಡಬೇಕು. ಆದರೆ ಭಾನುವಾರ ಸರ್ಕಾರದವ್ರು ಯಾರೂ ಇರಲ್ಲ, ಎಲ್ಲ ರಜಾ. ಅವ್ರಿಗೇನು ಇದರಿಂದ ಅವ್ರಿಗೇನು ಸಮಸ್ಯೆ ಆಗೋದಿಲ್ಲ, ಅವ್ರಿಗೂ ಚುರುಕು ಮುಟ್ಟೋದಿಲ್ಲ. ಆದರೆ ನಾನು 2-3 ದಿವಸದಿಂದ ಡೆಲ್ಲಿಯಲ್ಲಿದ್ದೆ, ನಮ್ಮ ವರಿಷ್ಠರನ್ನ ಭೇಟಿ ಮಾಡೋಕ್ಕೆ ಹೋಗಿದ್ದೆ. ಇದರ ವಿಚಾರ ಕೂಡ ಪ್ರಸ್ತಾಪ ಮಾಡಿ ಮುಂಬರುವ ದಿನಗಳಲ್ಲಿ ಬೆಂಗಳೂರು ಗ್ರಾಮಾಂತರ, HN ವ್ಯಾಲಿ, KC ವ್ಯಾಲಿ 2 ಜಿಲ್ಲೆ, ಚಿಕ್ಕಬಳ್ಳಾಪುರ, ಕೋಲಾರ ಕೂಡ ಸೇರಿಸಿ ನಮ್ಮ ಪಕ್ಷದ ವರಿಷ್ಠರು ರಾಜ್ಯದಿಂದ ರಾಷ್ಟ್ರದಿಂದ ಕೂಡ ಅವ್ರನ್ನೂ ಕೂಡ ಜೊತೆಗೆ ಸೇರಿಸ್ಕೊಂಡು ಜೊತೆ ಕರ್ಕೊಬಂದು ಎಲ್ಲ ಸಂಘಟನೆಗಳನ್ನು ಒಟ್ಟಿಗೆ ಕೂತ್ಕೊಂಡು ಈ ಸರ್ಕಾರಕ್ಕೆ ಬಿಸಿ ಮುಟ್ತಕ್ಕಂಥ ಕೆಲಸ ನಾವು ಮಾಡೋದು. ಈಗ ರೂಪುರೇಷೆಗಳನ್ನು ಮಾಡ್ತಾಯಿದ್ದೀವಿ. ಇವತ್ತು 2ನೇ ಹಂತದ ಶುದ್ಧೀಕರಣ ಮಾಡಿ ಏನು ಕೆರೆಗಳು ತುಂಬಿಸ್ತಾ ಇದ್ದಾರೆ, ಮತ್ತಷ್ಟು ಕೆರೆಗಳಿಗೆ ಇನ್ನೂ ತುಂಬಿಸೋದಕ್ಕಿಂತ ಯೋಜನೆಯನ್ನು ಈ ಬಜೆಟಲ್ಲಿ ಕೂಡ ತಂದಿದ್ದಾರೆ. ಅವ್ರಿಗೆ ಮನವರಿಕೆ ಮಾಡ್ಕೊಳಕ್ಕೆ ಈ ಒಂದು ಪತ್ರಿಕಾ ಗೋಷ್ಠಿಯ ಮುಖಾಂತರ ನಾವು ಹೇಳ್ತಕ್ಕದ್ದು ಏನಂತ ಹೇಳಿದ್ರೆ, ಅವರೇನು ಈಗ ಹೊಸ ಕೆರೆಗಳಿಗೆ ತುಂಬಿಸ್ತಕ್ಕಂಥ ಏನು ದುಡ್ಡು ಇಟ್ಟಿದ್ದಾರೆ, ಅಟ್ಲೀಸ್ಟ್ ಅವ್ರ ಹತ್ರ ಬಜೆಟ್ ಇಲ್ಲ ಅಂತ ಹೇಳಿದ್ರೆ, ಈಗೇನು ಕೆರೆಗಳು ತುಂಬಿಸ್ತಾ ಇರೋ ನೀರನ್ನ ಶುದ್ಧೀಕರಣ 3ನೇ ಹಂತ ಶುದ್ಧೀಕರಣ ಮಾಡೋದಕ್ಕೆ ಬಳಸ್ಕೊಂಡು ಹೊಸ ಕೆರೆಗಳು ತುಂಬಿಸ್ತಕ್ಕಂಥ ಕೆಲಸ ಸ್ವಲ್ಪ ಮುಂದಕ್ಕೆ ಹಾಕಿ 6 ತಿಂಗಳು 3 ತಿಂಗಳು 1 ವರ್ಷ ಮುಂದಕ್ಕೆ ಹಾಕಿ ಮಾಡಿದ್ರೆ ತುಂಬ ಸೂಕ್ತ ಇದೆ. ಅವ್ರಿಗೆ ಬಜೆಟ್ ಇಲ್ಲ ಅಂತ ಹೇಳಿದ್ರೆ. ಆದರೆ ಇವತ್ತು ಎತ್ತಿನ ಹೊಳೆಗೆ ಶುರು ಮಾಡ್ತಿದ್ದದ್ದು ಯಾವತ್ತು ಹೆಚ್ಚು ಕಡಿಮೆ 2 ದಶಕ ಆಗ್ತಾಯಿದೆ. ಆದರೆ ಬಜೆಟ್ ಇಟ್ಟಿದ್ದು 8-8.5 ಸಾವಿರ ಕೋಟಿ. ಇವತ್ತು ಈಗಾಗಲೇ 23,000 ಕೋಟಿ ಖರ್ಚು ಮಾಡಿದ್ದಾರೆ. ನೀರು ಬರುತ್ತೆ ಅನ್ನೋದು ಗ್ಯಾರಂಟಿ ಕಾಣಿಸ್ತಾ ಇಲ್ಲ. ಇನ್ನೂ 10-15-20 ಕೋಟಿ 20,000 ಕೋಟಿ ದುಡ್ಡು ಬೇಕು. ಆ ದುಡ್ಡು ಹಾಕಿ ನೀರನ್ನ 2 ವರ್ಷ ಆಗುತ್ತೋ 3 ವರ್ಷ ಆಗುತ್ತೋ 4 ವರ್ಷ ಆಗುತ್ತೋ ಗೊತ್ತಿಲ್ಲ. ಕೆಲಸ ಮುಗಿಸಿದ ತಕ್ಷಣ ನೀರು ಬರುತ್ತೆ ಅಂತಕ್ಕಂಥದ್ದು